ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಹಣಕ್ಕಾಗಿ ಆಟೋ ಚಾಲಕ ಹಿಡಿದ ಅಡ್ಡದಾರಿ. ದುಡ್ಡು ಕೊಡಲೊಪ್ಪದ ಪತ್ನಿಗೆ ಹಾಕಿದ ಚೂರಿ. 15,000ದೊಂದಿಗೆ ದನದಾಹಿ ಗಂಡ ಪರಾರಿ. ಪ್ರಯಾಣಿಕರನ್ನ ಕರೆಯಲು ಬಂದಿದ್ದಕ್ಕೆ ಕೋಪ ತಾಪ. ಖಾಸಗಿ ಟ್ರಾವೆಲ್ಸ್ ನೌಕರನ ಮೇಲೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಪ್ರತಾಪ. ಗೂಸಾ ತಿಂದ ನಾಗೇಗೌಡನ ಸ್ಥಿತಿ ಅಯ್ಯೋ ಪಾಪ. ಬಣ್ಣದ ಮಾತಲ್ಲೇ ಮಾಡ್ತಿದ್ರು ಮೋಡಿ. ಕಂಡವರ ಆಸ್ತಿ ಕಬಳಿಸ್ತಿತ್ತು ಕಿಲಾಡಿ ಜೋಡಿ. ಖದೀಮರಿಗೆ ಪೊಲೀಸರು ಹಾಕಿದ್ರು ಬೇಡಿ. ಟಿ20 ಪಂದ್ಯಕ್ಕೆ ಪಾಕ್ ಟೀಮ್ ಆಗಮನ. ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದ ಕ್ರಿಕೆಟಿಗರು. ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಗೆ ಬಂದ ಆಟಗಾರರು. 22 ತಿಂಗಳಲ್ಲೇ 1,000 ಮಕ್ಕಳ ಡೆಲಿವರಿ. ಮದರ್ಹುಡ್ ಆಸ್ಪತ್ರೆಯಲ್ಲಿ ಗೆಟ್ ಟುಗೆದರ್ ಭರ್ಜರಿ. ಪೋಷಕರೊಂದಿಗೆ ಪುಟಾಣಿಗಳ ಸಂಭ್ರಮದ ಸವಾಲು. ಭಾರತ ಪ್ರವಾಸ ಕೈಗೊಂಡಿರೋ ಪಾಕಿಸ್ತಾನ ಕ್ರಿಕೆಟ್ ತಂಡ ಇವತ್ತು ಬೆಂಗಳೂರಿಗೆ ಬಂದಿಳಿತು. ಡಿಸೆಂಬರ್ 25ರಂದು ಬೆಂಗಳೂರಿನಲ್ಲಿ ಮೊದಲ ಟಿ20 ಪಂದ್ಯ ನಡೆಯಲಿದೆ. ಹೀಗಾಗಿ ಎಲ್ಲಾ ಪಾಕ್ ಆಟಗಾರರು ಉದ್ಯಾನನಗರಿಗೆ ಆಗಮಿಸಿದ್ರು. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರೀ ಭದ್ರತೆಯ ನಡುವೆ ಆಟಗಾರರನ್ನ ಕರೆತರಲಾಯಿತು. ವಿಮಾನ ನಿಲ್ದಾಣದಲ್ಲಿ ಕ್ರಿಕೆಟ್ ಅಭಿಮಾನಿಗಳ ದಂಡು ಸೇರಿತ್ತು. ಹಾಗೆ ಭಾರೀ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಸೇರಿದ್ರು. ಪಾಕ್ ತಂಡ 2 ಟಿ20 ಹಾಗೂ 3 ಏಕದಿನ ಪಂದ್ಯಗಳ ಸರಣಿ ಆಡಲಿದೆ. 2007ರಲ್ಲಿ ಕೊನೆ ಬಾರಿ ಭಾರತ ಪ್ರವಾಸ ಕೈಗೊಂಡಿದ್ದ ಪಾಕ್ ಟೀಮ್ 5 ವರ್ಷಗಳ ನಂತರ ಮತ್ತೆ ಆಗಮಿಸಿದೆ. ಅವರದ್ದು 13 ವರ್ಷದ ಸಂಸಾರ, ಮನೆ ತುಂಬಾ ಮಕ್ಕಳು. ಆದರೆ ಮನೆ ಯಜಮಾನಿಗೋ ವಿಪರೀತ ಹಣದ ಹುಚ್ಚು. ಅವನ ದನದಾಹಕ್ಕೆ ಟಾರ್ಗೆಟ್ ಆಗಿದ್ದು ಆತನ ಪತ್ನಿ. ಹಣಕ್ಕಾಗಿ ಆತ ಎಂಥ ಘನಂದಾರಿ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಿರೋ ಈಕೆಯ ಸ್ಥಿತಿ ಯಾರಿಗೂ ಬೇಡ. ಬೆಂಗಳೂರಿನ ಅವಲಹಳ್ಳಿ ನಿವಾಸಿಯಾಗಿರೋ ಶಬನಾ ಬದುಕಿದ್ದೇ ಹೆಚ್ಚು. ಇಷ್ಟಕ್ಕೆಲ್ಲ ಕಾರಣ ಬೇರಾರೂ ಅಲ್ಲ, ಈಕೆಯ ಪತಿ ಫೈರೋಜ್ ಖಾನ್. ಈತನ ಹಣದಾಸೆ ಎಷ್ಟಿತ್ತು ಅಂದ್ರೆ ಸ್ವಸಹಾಯ ಸಂಘದಿಂದ ಪತ್ನಿ ತಂದಿದ್ದ ಹಣವನ್ನು ಬಿಟ್ಟಿಲ್ಲ. ಪತ್ನಿ ಸಾಲದ ರೂಪದಲ್ಲಿ ತಂದಿದ್ದ 15,000ಕ್ಕಾಗಿ ಶಬನಾಗೆ ಚಾಕುವಿನಿಂದ ಇರಿದು ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾನೆ. ಅದು ದುಡ್ಡು ಕೊಟ್ಟಿಲ್ಲ ಅಂತ ಬೈದ. ಸುಮ್ಮನೆ ಆಗಿಬಿಟ್ಟು ಮಲ್ಕೊಂಡೆ. ರಾತ್ರಿ ಟೈಮ್ ನಾನು ಮಲ್ಕೊಂಡಿದ್ದೀನಿ. ಯಾವುದಲ್ಲಿ ಹೊಡೆದವನೇ ಅಂತಲೇ ಗೊತ್ತಿಲ್ಲ ನನಗೆ. ದೊಡ್ಡ ಹುಡುಗಿಗೆ 20,000 ಕೊಡಿಸ್ತೀನಿ ಅಂತ ಹೇಳಿದ್ರಂತೆ ಅವರಮ್ಮ. ನಾನು ಕೊಡಿಸಲ್ಲಪ್ಪ, ನೀನು ದುಡ್ದು ನಿನ್ನ ಸಾಲ ಏನಾದರೂ ಮಾಡ್ಕೊ, ನಿನ್ನ ಸಾಕೋದು ಬೇಡ, ನಾವೇ ಎಲ್ಲಾದರೂ ದುಡ್ಕೊಂಡು ತಿನ್ಕೊಳ್ತೀನಿ ಅಂದರೂ ಬೇಡ. ಶಬನಾ ಫೈರೋಜ್ ಖಾನ್ ಮದುವೆಯಾಗಿ 13 ವರ್ಷಗಳಾಗಿವೆ. ಶಬನಾಗೆ ಈಗಾಗಲೇ 6 ಮಕ್ಕಳಿದ್ದಾರೆ. ಈಗ ಮತ್ತೆ ಗರ್ಭಿಣಿಯಾಗಿದ್ದಳು. ಸಂಸಾರ ನಡೆಸಲು ಶಬನಾ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದರೂ ಬುದ್ಧಿಗೇಡಿ ಫೈರೋಜ್ ಖಾನ್ ಹಣಕ್ಕಾಗಿ ಪತ್ನಿಗೆ ಕಿರುಕುಳ ಕೊಡ್ತಿದ್ದಂತೆ. ದುಡ್ಡು ಕೊಡದಿದ್ರೆ ಮಕ್ಕಳನ್ನ ಮಾರಾಟ ಮಾಡ್ತೀನಿ ಅಂತ ಬೆದರಿಸುತ್ತಿದ್ದಂತೆ.
ನಾವು 6 ಜನ, ನಾವು 4 ಹೆಣ್ಗಿರು 2 ಹುಡುಗರು. ನಮಗೆ ಊಟಕ್ಕೆ ಕಷ್ಟ ಬಂದುಬಿಟ್ಟೈತೆ. 15,000 ಕೊಡು ಅಂತಾರೆ. ಅಲ್ಲಿ ಸಾಲ ಕಾಕಾ ಅಂಗಡಿಯಲ್ಲಿ ಎಲ್ಲ ಸಾಲ ಮಾಡಿಬಿಟ್ಟಿದ್ದಾರೆ. 15,000 ಕೊಡು ಅಂದರೆ ನಾವು ಎಲ್ಲಿಂದ ಮಾಡೋದು? ಬತ್ತಿ ಮಾಡ್ತೀವಿ ನಾವು. ಮಲ್ಕೊಂಡಿದ್ರೆ ಮದ್ಯ ಮಾಡ್ತನ್ಕನೇ ಆ ಥರನೇ ಹೊಡಿತಾ ಇರ್ತಾರೆ, ಕಾಸು ಕೊಡು ಅಂತ. ಒಟ್ಟಾರೆ ಮನೆ ಯಜಮಾನ ಎನಿಸಿಕೊಂಡಿದ್ದ ಫೈರೋಜ್ ಖಾನ್ ಮಾಡಬಾರದ ಕೆಲಸ ಮಾಡಿದ್ದಾನೆ. ಮಕ್ಕಳಿಗೆ ಆಸರೆಯಾಗಿದ್ದ ಪತ್ನಿಗೂ ಚಾಕು ಇರಿದು ಮಕ್ಕಳನ್ನ ಬೀದಿಗೆ ಬೀಳುವಂತೆ ಮಾಡಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಆತನೊಬ್ಬ ಚಾಲಾಕಿ ವಂಚಕ. ತನ್ನ ಬಣ್ಣದ ಮಾತಿನಿಂದಲೇ ಮೋಸದ ಬಲೆ ಬೀಸ್ತಿದ್ದ. ಹೀಗೆ ಹಲವರಿಗೆ ಪಂಗನಾಮ ಹಾಕಿ ಅವರ ಆಸ್ತಿಯನ್ನ ಕಬಳಿಸ್ತಾ ಇದ್ದ ಖತರ್ನಾಕ್ ವಂಚಕ ಹಾಗೂ ಆತನ 2 ಸಹಚರರನ್ನ ಹೆಬ್ಬಾಳ ಪೊಲೀಸರು ಬಂಧಿಸಿದ್ದಾರೆ. ಈತನ ಹೆಸರು ರಾಮಕೃಷ್ಣ ರೆಡ್ಡಿ ಅಲಿಯಾಸ್ ವೆಂಕಟರೆಡ್ಡಿ. ನೋಡೋದಕ್ಕೆ ಕುಳ್ಳಾಗಿದ್ರು, ಅಷ್ಟೇ ಚಾಲಾಕಿ ವಂಚಕ. ಬರೋಬ್ಬರಿ 22 ಮಂದಿಗೆ ಪಂಗನಾಮ ಹಾಕಿ 10 ಕೋಟಿಗೂ ಹೆಚ್ಚು ಆಸ್ತಿ ಕಬಳಿಸಿದ್ದಾನೆ. ಆಸ್ತಿ ದಾಖಲೆ ಹಡವಿಟ್ಟು ಸಾಲ ಪಡೆಯೋರೇ ಈತನ ಟಾರ್ಗೆಟ್. ಆಸ್ತಿಯ ಅಸಲಿ ದಾಖಲಾತಿ ಪಡೆಯೋ ಈತ ಆಸ್ತಿ ಮಾಲೀಕರಿಗೆ ಒಂದಷ್ಟು ಹಣ ಕೊಟ್ಟು ಈತ ಲಕ್ಷ ಸಾಲ ಮಾಡ್ತಿದ್ದ. ಇದಿಷ್ಟೇ ಅಲ್ಲ, ಅದೇ ಆಸ್ತಿಯನ್ನು ಬೇರೆಯವರಿಗೆ ಮಾರಿಕೊಳ್ತಿದ್ದ. ಹೀಗೆ ವಂಚಿಸುತ್ತಿದ್ದ ರಾಮಕೃಷ್ಣ ರೆಡ್ಡಿ ಮತ್ತು ಈತನ ಜೊತೆಗಿದ್ದ ಸುಗುಣ ಹಾಗೂ ಭರತ್ ಕಂಬಿ ಎಣಿಸುತ್ತಿದ್ದಾರೆ. ಯಾರಿಗೆ ಹಣ ಬೇಕಾಗಿರ್ತದೋ, ಯಾರಿಗೆ ಹಣದ ಅವಶ್ಯಕತೆ ಇರ್ತದೋ, ಲೋನ್ಗೀನ್ ತೆಗೆದುಕೊಳ್ಳಿಕ್ಕೆ ಯಾರು ಪ್ರಯತ್ನ ಪಡ್ತಿರ್ತಾರೋ ಅಂಥವ್ರನ್ನ ಇವರು ಏಜೆಂಟ್ ಇಟ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಕಾಂಟ್ಯಾಕ್ಟ್ ಆದ ನಂತರ ಅವರಿಗೆ ಬೇಕಾದಷ್ಟು ಹಣ ಕೊಟ್ಟು, ನಾನು ಬ್ಯಾಂಕ್ನಿಂದ ಲೋನ್ ತೆಗಿತೀನಿ, ಆದ್ದರಿಂದ ಇದನ್ನು ನಮ್ಮ ಹೆಸರಿಗೆ ಮಾಡಿ ಅಂತೇಳಿ ಇವರ ಹೆಸರಿಗೆ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಡ್ತಾರೆ. ನಂತರ ಬ್ಯಾಂಕ್ಗೆ ನಲ್ಲೂ ಸಹ ಅದ್ರ ಮೇಲೆ ಲೋನ್ ತೆಗೆದುಕೊಂಡು ಇವರೇ ಇಟ್ಕೊತಾರೆ, ಅವ್ರಿಗೆ ಕೊಡೋದಿಲ್ಲ. ಅವ್ರಿಗೆ ಕೊಡಬೇಕಾದಂಥ ಸಣ್ಣ ಅಮೌಂಟ್ ಏನಿದೆಯೋ, ಅವಶ್ಯಕತೆಗೆ ಏನಿತ್ತೋ ಆ ಅಮೌಂಟ್ ಮಾತ್ರ ಕೊಡ್ತಾರೆ. ಈತನ ವಿರುದ್ಧ ಹಲವು ಠಾಣೆಗಳಲ್ಲಿ ಸುಮಾರು 16 ಕ್ರಿಮಿನಲ್ ಕೇಸ್ಗಳಿವೆ. 2005ರಿಂದಲೂ ಇದೇ ಕಾಯಕ ಮಾಡ್ತಿದ್ದ ರಾಮಕೃಷ್ಣ ರೆಡ್ಡಿ ತಲೆಮರೆಸಿಕೊಂಡಿದ್ದು, ನ್ಯಾಯಾಲಯದ ಮೂಲಕ ಜಾಮೀನು ಪಡೆದು ಮತ್ತೆ ತನ್ನ ಚಾಳಿಯನ್ನು ಮುಂದುವರೆಸಿದ್ದ. ಸದ್ಯ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಆಸ್ತಿಯ ಮೂಲವಾಗಿ ಯಾರಿಂದ ಅವನು ಪಡೆದುಕೊಂಡಿರ್ತಾನೆ ಅವ್ರಿಗೆ ಹಣ ಕೊಡೋದಿಲ್ಲ, ತಾನೇ ಸ್ವಂತ ಉಪಯೋಗಿಸ್ತಾನೆ. ಅದೇ ರೀತಿ ಅದನ್ನು ಕಲರ್ ಜಿರಾಕ್ಸ್ ಮಾಡಿ ಮತ್ತೆ ಒಬ್ಬರು ಇಬ್ಬರಿಗೆ ಈ ರೀತಿ ಮಾರಾಟ ಮಾಡ್ತಾ ಇವನು ಅನೇಕ ವ್ಯಕ್ತಿಗಳಿಗೆ ಈ ರೀತಿ ಮೋಸ ಮಾಡಿ ಸುಮಾರು 10 ಕೋಟಿಗಿಂತ ಹೆಚ್ಚಿನ ಒಂದು ಆಸ್ತಿಯ, ಬೆಲೆ ಬಾಳುವ ಆಸ್ತಿಯ ಅಷ್ಟು ಮೋಸವನ್ನು ಜನಗಳಿಗೆ ಮಾಡಿದ್ದಾನೆ. ತನಿಖೆ ಮುಂದುವರೆದಿದೆ. ಇನ್ನೂ ಅವನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದೆ. ಒಟ್ಟಿನಲ್ಲಿ ಸಿಕ್ಕವರಿಗೆ ಟೋಪಿ ಹಾಕಿ ಮಜಾ ಉಡಾಯಿಸುತ್ತಿದ್ದ ವಂಚಕ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ವಂಚನೆಗೊಳಗಾದವರು ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಇತ್ತೀಚೆಗೆ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಇವತ್ತು ಅಂಥದ್ದೇ ಒಂದು ಘಟನೆ ನಡೆಯೋ ಮುಂಚೆನೆ ಜನರು ಎಚ್ಚೆತ್ತು ಆರೋಪಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆ ಖದೀಮ ಯಾರು ನೋಡೋಣ ಬನ್ನಿ. ಈಕೆ ಸಮಯ ಬಾನು, ಬೆಂಗಳೂರಿನ ಅವಲಹಳ್ಳಿ ಸರ್ಕಾರಿ ಶಾಲೆಯ 3ನೇ ಕ್ಲಾಸ್ ವಿದ್ಯಾರ್ಥಿನಿ. ನಿನ್ನೆ ಸಂಜೆ ತನ್ನ ಗೆಳತಿಯರೊಂದಿಗೆ ಸಮಯ ಆಟ ಆಡೋಕೆ ಹೋಗಿದ್ಲು. ಆಗ ಅಲ್ಲಿಗೆ ಬಂದ ಅದೇ ಏರಿಯಾದ ರಿಜ್ವಾನ್ ಸಮಯಳನ್ನ ಪುಸ್ಲಾಯಿಸಿ ಬೈಕ್ನಲ್ಲಿ ಕರ್ಕೊಂಡು ಹೊರಟೇ ಬಿಟ್ಟಿದ್ದ. ತಾನು ಹೇಳಿದಂತೆ ಕೇಳದಿದ್ರೆ ಚಾಕು ತೋರಿಸಿ ಸಾಯಿಸೋದಾಗಿ ಬೆದರಿಸಿದ್ದ. ಆದರೆ ಅವನಿಂದ ತಪ್ಪಿಸಿಕೊಂಡ ಬಾಲಕಿ ಸ್ಥಳೀಯರಿಗೆ ಸುದ್ದಿ ಮುಟ್ಟಿಸಿ ಕಾಮುಕ ರಿಜ್ವಾನ್ನನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾಳೆ. ನಿಮ್ಮ ಹಸು ಆ ಕಡೆ ಇದೆ ಈ ಕಡೆ ಇದೆ ಅಂತ ಹೇಳಿ ಕರ್ಕೊಂಡು ಹೋದ. ನಾನು ಬರಲ್ಲ ಅಂದ್ರೂ ಚಾಕು ತೋರಿಸಿ ಎಲ್ಲ ಇದು ಮಾಡಿ, ಇಲ್ಲಾಂದ್ರೆ ಕೆಟ್ಟ ಹೇಳ್ಬಿಡ್ತೀನಿ ನಿನಗೆ ಅಂತ ಹೇಳಿ ಬೇಯಿಸ್ದ. ಆಮೇಲೆ ನಮ್ಮ ಆ ಕಡೆ ಒಂದು ಆಟೋ ಬಂದಿದ್ದಕ್ಕೆ ನಾನು ಅಲ್ಲೋಗಿ ಹೇಳ್ದೆ, ಹಿಂಗೆ ಮಾಡ್ತಾನೆ ಇವರು ಕರ್ಕೊಂಡು ಬಂದ್ಬಿಟ್ಟು ಅಂದಿದ್ದಕ್ಕೆ ಅವರು ಹೋಗ್ಬೇಡ ಅಂತ ಹಿಡ್ಕೊಂಡು ಆಮೇಲೆ ಅವ್ರಿಗೆ ಹೊಡೆದ್ರು. ಆರೋಪಿ ರಿಜ್ವಾನ್ ಮಾದಕ ವಸ್ತು ವ್ಯಸನಿಯಾಗಿದ್ದಂತೆ. ಹೆಣ್ಣು ಮಕ್ಕಳನ್ನ ಚುಡಾಯಿಸ್ತಾ ಅವಲಹಳ್ಳಿ ಜನಕ್ಕೆ ವಿಪರೀತ ಕಾಟ ಕೊಡ್ತಿದ್ದ ಅಂತಾರೆ ಸ್ಥಳೀಯರು. ಬೀದಿಯಲ್ಲಿ ಓಡಾಡಕ್ ಕೊಡಲ್ಲ ಸರ್, ಚಿಕ್ಕ ಮಕ್ಕಳಿಗೇನು ಬಿಡಲ್ಲ, ಒಬ್ಬರು ಹೆಂಗಸರಿಗೂ ಬಿಡಲ್ಲ. ಬರೀ ಕೆಟ್ಟ ಕೆಲಸನೇ ಮಾಡೋದು ಸರ್. ಅವನು ಜನಗಳಿಗೂ ಬಿಡಲ್ಲ. ಅವನು ಕೆಟ್ಟ ಓಡಾಡೋಕು ಕೊಡಲ್ಲ. ಬೀದಿಯವ್ರಿಗೇನೆ ತೊಂದರೆ ಮಾಡಿಬಿಟ್ಟಿದ್ದಾನೆ ಅವನು. ಒಟ್ಟಾರೆ ಸಮಯ ಪ್ರಜ್ಞೆಯಿಂದ ಅನಾಹುತವೊಂದು ಕೈತಪ್ಪಿದೆ.
ಮಾಡಿದ್ದುಣ್ಣೋ ಮಾರಾಯ ಎಂಬಂತೆ ಬಾಲಕಿ ಮೇಲೆ ಕಣ್ಣು ಹಾಕಿದ್ದ ಕಾಮುಕ ರಿಜ್ವಾನ್ ಈಗ ತಲಗಟ್ಪುರ ಪೊಲೀಸರ ಅತಿಥಿಯಾಗಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಅನಿಲ್ ಜೊತೆ ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್. ದಿಲ್ಲಿಯಲ್ಲಿ ಗ್ಯಾಂಗ್ ರೇಪ್ ಮಾಡಿ ಬಂಧಿತರಾಗಿರುವ ಆರೋಪಿಗಳನ್ನು ಶೀಘ್ರವೇ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿ ಕೆಲ ವಿದ್ಯಾರ್ಥಿಗಳು ಇವತ್ತು ಸಂಜೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಸಿದ್ರು. ಇಂಡಿಯಾ ಗೇಟ್ ಬಳಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಬಾರದಿತ್ತು. ಇದು ಕಾಮುಕ ವ್ಯಕ್ತಿಗಳ ವಿರುದ್ಧ ನಡೀತಾ ಇರೋ ಪ್ರತಿಭಟನೆ ಅಂತ ತಿಳಿಸಿದ್ರು. ಪ್ರತಿಭಟನೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಪ್ರತಿಭಟನಾಕಾರರು ಹೇಳಿದರು. What is going to happen next? We need to take a step then and just the support even ಡೆಲ್ಲಿನಲ್ಲಿ ಎಷ್ಟು ಜನ ಪ್ರೊಟೆಸ್ಟ್ ಮಾಡ್ತಿದ್ರು, ಅವ್ರ ವಿರುದ್ಧ ಪೊಲೀಸವ್ರು ಹೇಗೆ ಲಾಠಿ ಚಾರ್ಜ್ ಮಾಡ್ತಿದ್ರು ಅಲ್ಲ, ಆದರೆ ಅವ್ರಿಗೆಲ್ಲ ಸಪೋರ್ಟಾಗಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳೋದಕ್ಕೆ ಮಾಡ್ತಿದ್ದೀವಿ. ಗೌರ್ಮೆಂಟು ಇಟ್ ಹ್ಯಾಸ್ ಟು ಟೇಕ್ ಅ ಸ್ಟ್ರಿಂಜೆಂಟ್ ಆ್ಯಕ್ಷನ್. ಅದಲ್ಲದೆ ಅದು ಬೇಗ ಆಗಿರಬೇಕು. ತುಂಬ ಲೇಟ್ ಮಾಡಿಕೊಂಡು ಕಸಾಬ್ಗೆ ನೇಣಾಗ್ದಂಗೆ ಅಷ್ಟು ಲೇಟೆಲ್ಲ ಆಗಲ್ಲ, ಬೇಗ ಆ್ಯಕ್ಷನ್ ತಗೋಬೇಕು. ಎಲ್ಲದಕ್ಕೂ ಸೇರಿಸಿ ಗೌರ್ಮೆಂಟ್ ಆ್ಯಕ್ಷನ್ ಟುವರ್ಡ್ಸ್ ಅಸ್. ನಾವೀ ದೇಶದ ಜನತೆ, ನಮಗೆ ಇವರು ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದರೆ ಇನ್ಯಾರಿಗೆ ಕೊಡ್ತಾರೆ ಅಂತ, ಪಾಕಿಸ್ತಾನ ಅವ್ರಿಗೆ ಕೊಡ್ತಾರಂತ. ಹೀಗೆ ಮಾಡಬಾರ್ದಾಗಿತ್ತು. ನಾನ್ ವೈಲೆಂಟ್ ಆಗಿ ನಾವು ಒಂದು ಪ್ರೊಟೆಸ್ಟ್ ನಡೆಸ್ತಾ ಇರೋವಾಗ ನಮ್ಮನ್ನು ವೈಲೆಂಟಿಂದ ಟ್ರೀಟ್ ಮಾಡಿದ್ರೆ ಇದು ಸರಿ ಇರಲ್ಲ. ಪೀಸ್ಫುಲ್ಲಾಗಿ ಎಲ್ಲಿ ತನಕ ಪ್ರೊಟೆಸ್ಟ್ ನಡೀತಾ ಇದೆಯೋ ನೀವು ನಮಗೆ ಸಪೋರ್ಟ್ ಮಾಡಿ. ನಾವು ಗೌರ್ಮೆಂಟ್ ವಿರುದ್ಧವಾಗಿ ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ಜನತೆ ಪರವಾಗಿ ಸಪೋರ್ಟ್ ಮಾಡ್ತಾ ಇರೋದು. ನಮಗೆ ನಿಮ್ಮಿಂದನೂ ಸಪೋರ್ಟ್ ಬೇಕಾಗಿದೆ. ಗೌರ್ಮೆಂಟ್ ಸಹ ಸಪೋರ್ಟ್ ಮಾಡಬೇಕು. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.